ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಪೇಪರ್ ಅವಲಕ್ಕಿ ಉಪಯೋಗಿಸ್ಕೊಂಡು ದಿಢೀರ್ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ದಿಢೀರ್ ಅವಲಕ್ಕಿ ಮಾಡಲು ಒಂದು ಬಾಂಡೆಗೆ 2 ಚಮಚದಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಕಾಳು ಸ್ವಲ್ಪ ಚಟಪಟ ಬಿಟ್ಟಿದ ಮೇಲೆ ಖಾರಕ್ಕೆ ಒಣಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ಚಿಟಿಕೆ ಇಂಗು, ಸಾಸಿವೆ ಕಾಳು, ಕರಿಬೇವು, ಇಂಗು ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿ ತೆಂಗಿನಕಾಯಿ ತುರಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಪೌಡರ್ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ. ಕಲ್ಲುಪ್ಪು ಹಾಕಿದರೆ ಕರಗೋದಿಲ್ಲ ಅದು. ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಬೆಲ್ಲ, ನಾನಿಲ್ಲಿ ಜೋನಿ ಬೆಲ್ಲ ಉಪಯೋಗಿಸಿದ್ದು. ಹಾಕಿದ ನಂತರ ಸ್ವಲ್ಪ ತಣ್ಣಗಾಗ್ಬಿಟ್ಟು ಬಿಡಬೇಕು. ಈಗ ತಣ್ಣಗಾಗಿದೆ. ಈಗ ಕಾಯಿ ಬೆಲ್ಲಗಳನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ಕೈಯಲ್ಲಿ. ಎಲ್ಲ ಮಿಕ್ಸ್ ಆದ ನಂತರ ಅವಲಕ್ಕಿ ಹಾಕಿದರೆ ಆಯಿತು. ಇದು ದಪ್ಪ ಅವಲಕ್ಕಿ ಅಲ್ಲ, ಮೀಡಿಯಮ್ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಚೆನ್ನಾಗಿ ಕೈಯಿಂದನೇ ಕಲಿಸ್ಬೇಕು. ಇದು ಬೆಳಗಿನ ತಿಂಡಿ ಮತ್ತು ಸಂಜೆ ಟೀ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಬೇಗ ಮಾಡ್ಕೊಳ್ಬೋದು. ಈಗ ಅವಲಕ್ಕಿಯನ್ನು ಕಲಸಾಗಿದೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅವಲಕ್ಕಿ ಕಲಸಾಗಿದೆ. ಈಗ ಸರ್ವ್ ಮಾಡ್ತೇನೆ. ಒಂದು ಪ್ಲೇಟಿಗೆ ಮಿಕ್ಸ್ಚರ್ ಹಾಕ್ತಾ ಇದ್ದೇನೆ. ಅದರ ಮೇಲೆ ಅವಲಕ್ಕಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅವಲಕ್ಕಿ ಮತ್ತು ಮಿಕ್ಸ್ಚರ್. ಮತ್ತೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.